ಸಾಗಲು ಇವತ್ತಿನ ವ್ಯಾಖ್ಯಾನ ಗುರುವಿನ ಆಜ್ಞೆಯೊಂದಿಗೆ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ವಿಶಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಹತ್ತನೇ ಅಧ್ಯಾಯ 22ನೇ ಶ್ಲೋಕಕ್ಕೆ ಹೋದ ಸಲ ವ್ಯಾಖ್ಯಾನ ಬಂದಿತ್ತು. ಟಾಪ್ ಇಟ್ 22nd ಶ್ಲೋಕ ಆಫ್ ದಿ 10th ಚಾಪ್ಟರ್ ಆಫ್ ಭಗವದ್ಗೀತಾ, ವಿಭೂತಿ ಯೋಗ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ಭಗವಂತ ತನ್ನ ವಿಭೂತಿಯನ್ನ ಯಾವ ಸೃಷ್ಟಿಗೆ, ಸಮಗ್ರ ಸೃಷ್ಟಿಗೆ ಸಹಾಯವಾಗಿದೆಯೋ ಆ ಒಂದು ಅಂಶದ ಬಗ್ಗೆ, ತನ್ನ ಐಶ್ವರ್ಯ ಸಾಮರ್ಥ್ಯಗಳ ಬಗ್ಗೆ ಹೇಳ್ತಾ ಇರೋದ್ರಲ್ಲಿ ಮುಖ್ಯವಾಗಿ ಇಲ್ಲಿ ಏನ್ ಬರ್ತಾ ಇದೆ ಅಂತಂದ್ರೆ, ಯಾವುದು ಅತಿ ಉತ್ತಮವಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇದೆಯೋ, ಯಾವುದು ಅತ್ಯಂತ ಪವಿತ್ರವಾಗಿ ಅಂತ ನಾವು ಭಾವಿಸ್ತೀವೋ, ಸಾಮಾನ್ಯ ಜೀವನದಲ್ಲಿ ಯಾವುದು ಅತಿ ಎತ್ತರದಲ್ಲಿದೆ ಅಂತ ನಾವು ತಿಳ್ಕೊಂಡಿದ್ದೇವಲ್ಲ, ಆ ಅಂತಹ ಉದಾಹರಣೆಗಳನ್ನು ಕೊಡ್ತಾ ಇದ್ದಾನೆ ಭಗವಂತ. ಅಂದ್ರೆ ಅವೆಲ್ಲವೂ ನಾನೇ ಅಂತಂದ್ರೆ, ಕೆಳಮಟ್ಟದಲ್ಲೂ ನಾನೇ ಇದ್ದೇನೆ, ಮೇಲ್ಮಟ್ಟದಲ್ಲೂ ನಾನೇ ಇದ್ದೇನೆ, ಎಲ್ಲವೂ ನಾನೇ ಅನ್ನೋ ಅರ್ಥದಲ್ಲಿ ಎಲ್ಲ ಮುಖ್ಯವಾದ, ಭಗವಂತ ಹೇಳಿದಾಗೆ ಬಹಳ ಮುಖ್ಯವಾದ ಉದಾಹರಣೆಗಳು ಮಾತ್ರ ಕೊಡ್ತಾ ಇದ್ದಾನೆ ಭಗವಂತ. ದ ಮೋಸ್ಟ್ ಇಂಪಾರ್ಟೆಂಟ್ ಅಲಿಗೋರೀಸ್ ಆರ್ ದಿ ಸಿಮಿಲೀಸ್ he is explaining about the nature of his glory and splendor, how by just a fraction of his entire yoga samarthya or the yoga maya resulted in the whole creation. ವೇದಾನಾಂ ಸಾಮ ವೇದೋಸ್ಮಿ, ವೇದಗಳಲ್ಲಿ ನಾನು ಸಾಮವೇದ ಅಪ್ಪ ಅರ್ಜುನ ಅಂತ ಭಗವಂತ ಹೇಳ್ತಾ ಇದ್ದಾನೆ. 4 ವೇದಗಳ ಹೆಸರು ನಮ್ಗೆ ಗೊತ್ತಿದೆ. ಎಲ್ಲವೂ ಭಗವಂತನಿಂದ ಬಂದಿರತಕ್ಕಂಥ, ಅವತರಣೆ ಆಗಿರತಕ್ಕಂತಹ ವೇದ ವಾಂಗ್ಮಯ, ಅಪೌರುಷಯ ಅಂತ ನಮ್ಮಲ್ಲಿ ಒಂದು ಪ್ರತೀತಿ, ನಮ್ಮ ನಂಬಿಕೆ. ಸನಾತನ ಧರ್ಮದಲ್ಲಿ ಮನುಷ್ಯರಾದಿಯಾಗಿ, ಋಷಿಗಳಾದಿಯಾಗಿ ಸ್ವಂತ ಬುದ್ಧಿಯಿಂದ, ವಿವೇಕದಿಂದ, ವಿವೇಚನೆಯಿಂದ ಬರೆದಂತಹ ರುಕ್ಕುಗಳಲ್ಲ, ಮಂತ್ರಗಳಲ್ಲ ವೇದ ಮಂತ್ರಗಳು. ಭಗವಂತನಿಂದ ನೇರವಾಗಿ ಬಂದಂತಹ ಮಂತ್ರಗಳನ್ನ ಅವರು ಅದನ್ನ ಯಥಾವತ್ತಾಗಿ ಬರೆದಿಟ್ರು, ಮುಂದಿನ ಪೀಳಿಗೆಗೆ ಅನುಕೂಲ ಆಗಲಿ. ಆದ್ರಿಂದ ವೇದ ವಾಂಗ್ಮಯಕ್ಕೆ ಅಪೌರುಷಯ್ಯ ಅಂತ ಹೆಸರು. ಪ್ರಾರಂಭದಲ್ಲಿ ವ್ಯಾಸ ಮಹರ್ಷಿಗಳು ಆ ಅಮೂಲಾಗ್ರವಾಗಿ ಅನಂತ ರಾಶಿಯಾಗಿರ್ತಕ್ಕಂತಹ ವೇದವನ್ನ ಮುಂದೆ ಬರ್ತಕ್ಕಂಥ ಈ ಕಲಿಯುಗದಲ್ಲಿ ಎಲ್ಲರಿಗೂ ಅದನ್ನ ಅರ್ಥ ಮಾಡ್ಕೊಳಕ್ಕಾಗ್ಲಿ, ನೆನಪಿಟ್ಕೊಳಕ್ಕಾಗ್ಲಿ, ಅಥವಾ ಕಂಠಸ್ಥ ಮಾಡ್ಕೊಳಕ್ಕಾಗ್ಲಿ, in order to remember and by heart the entire gamut of the Veda is not possible in Kali Yuga. So divided the entire Moola Veda into 4 parts. Most important ruks are mantras: Rigveda, Yajurveda, Samaveda, Atharvaveda, 4 Vedas. ಈ 4 ವೇದಗಳನ್ನ ಭಾಗಶಃ ಭಾಗ ಮಾಡಿದ್ದು ವೇದವ್ಯಾಸರು. ಆದ್ರಿಂದ ಅವರಿಗೆ ವೇದವ್ಯಾಸರು ಅಂತಾನೆ. ಸಾಕ್ಷಾತ್ ನಾರಾಯಣನ ಅಂಶ ಆಗಿರತಕ್ಕಂತಹ, ಬ್ರಹ್ಮನ ಅಂಶವೇ ಆಗಿರತಕ್ಕಂತಹ ವ್ಯಾಸ ಮಹರ್ಷಿಗಳು ಇದನ್ನು ಭಾಗ ಮಾಡಿದ್ರು. ಹೌದು, ಇಲ್ಲಿ ಭಗವಂತ ಹೇಳ್ತಾ ಇರೋದು ಏನು, ಈ 4 ವೇದಗಳಲ್ಲಿ ನಾನು ಸಾಮವೇದ ಅಪ್ಪ ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಭಗವಂತ ಈ ಉದಾಹರಣೆ ಕೊಡ್ತಾ ಇದ್ದಾನೆ? ನಮಗ್ ಗೊತ್ತಿರೋ ಹಾಗೆ ಅಥವಾ ನಾವು ತಿಳ್ಕೊಂಡಿರೋ ಹಾಗೆ, ನಮ್ಮ ಧರ್ಮದಲ್ಲಿ, ಸನಾತನ ವೈದಿಕ ಧರ್ಮದಲ್ಲಿ ಎಲ್ಲ ವೇದಗಳು ಪ್ರಾಮುಖ್ಯತೆ ಇದೆ. ಇದು ದೊಡ್ಡದು, ಇದು ಹೆಚ್ಚು, ಇದು ಕಡಿಮೆ ಅಂತ ಇಲ್ವೇ ಇಲ್ಲ. ಹಾಗಾದ್ರೆ ಎಲ್ಲ ವೇದಗಳಲ್ಲಿ ಸಾಮವೇದವೇ ನಾನಾಗಿದ್ದೇನೆ ಅಂತ ಹೇಳ್ಬೇಕಾದ್ರೆ ಏನೋ ಒಂದು ವಿಶೇಷತೆ ಇರಬೇಕಲ್ವಾ? ಏನು ವಿಶೇಷತೆ ಅಂತ ಹೋದ್ರೆ ಆಚಾರ್ಯರು ಇದಕ್ಕೆ ಬಹಳ ಸ್ಪಷ್ಟವಾದ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಭಗವತ್ಪಾದ ಹ್ಯಾಸ್ ಎಕ್ಸ್ಪ್ಲೈನ್ ವೈ ಲಾರ್ಡ್ ಹ್ಯಾಸ್ ಟೇಕನ್ ದ ನೇಮ್ ಆಫ್ ಸಾಮವೇದ. ನಾರ್ಮಲಿ, ಬಿಕಾಸ್ ಐ ಡೋಂಟ್ ನೋ ಸೈನ್ಸ್, ಬಟ್ ಆಸ್ ವಿ ನೋ from the succession wise along with the evolution of Sanatana Dharma into the Kali Yuga, as we know,
All Veda mantras are Ruk or Brahmanas. They have a particular method of rendering, the pronunciation. ವೇದ ಮಂತ್ರಗಳ ಉಚ್ಚಾರಣೆ ನಾವಾಗಿ ಮಾಡ್ಲಿಕ್ಕೆ ಬರಲ್ಲ, ಅದು ಗುರುಮುಖೇನ ಕಲ್ತಿರ್ಬೇಕು. ವೇದ ಪಾಠದಲ್ಲಿ ಗುರುಕುಲದಲ್ಲಿ ಆಚಾರ್ಯರು ಯಾವ ರೀತಿ ಕಲಿಸ್ಕೊಟ್ರು ಅದು ಮುಖದಿಂದ ಮುಖಕ್ಕೆ, ಗುರುವಿನಿಂದ ಶಿಷ್ಯ, ಶಿಷ್ಯನಿಂದ ಮತ್ತೆ ಶಿಷ್ಯನಿಗೆ. ಈ ಉಚ್ಚಾರಣ ಕ್ರಮವೇ ಒಂದು ಬಹಳ ಮುಖ್ಯವಾದ ಕ್ರಮ. ಅವುಗಳಲ್ಲಿ ಸಾಮವೇದದ್ದೇನಪ್ಪ ಬಹಳ ಮುಖ್ಯ ಪ್ರಾಮುಖ್ಯತೆ ಅಂತಂದ್ರೆ, ಅದರಲ್ಲಿ ರಾಗ ಬಹಳ ಛಂದೋಬದ್ಧವಾಗಿ, ರಸಬದ್ಧವಾಗಿ, ಬಹಳ ಹಿತವಾಗಿ, ಕಿವಿಗೆ ಕರ್ಣಾನಂದಕರ ಅಂತ ಹೇಳ್ತಾರೆ ಸಾಮವೇದ. ಸಿ ದ ವೇ ಸಾಮವೇದ ಇಸ್ ರೆಂಡರ್ಡ್, ಇಟ್ ಇಸ್ ಸೋ ಮೆಲೋಡಿಯಸ್. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ದ ಪರ್ಟಿಕ್ಯುಲರ್ ಮ್ಯೂಸಿಕಲ್ ಮೀಟರ್ಸ್. ಛಂದೋಬದ್ಧವಾಗಿ, ತಾಳಬದ್ಧವಾಗಿ ಬರ್ತಕ್ಕಂಥದ್ದು ಸಾಮವೇದ. ಅದನ್ನ ಹಾಡುವ ರೀತಿಯಲ್ಲಿ ಹಾಡುವಂಥದ್ದು ನಿರ್ದಿಷ್ಟವಾದ ಕ್ರಮ ಇದೆ. ಅದು ಗುರುಮುಖೇನವೇ ಕಲ್ತ್ಕೊಳ್ಬೇಕು. ಎಲ್ಲರಿಗೂ ಸಾಮವೇದ ಹೇಳಲಿಕ್ಕೆ ಬರೋಲ್ಲ. ಅದು ಆಚಾರ್ಯನಿಂದ ಆ ಸಂಗೀತ ಪ್ರಧಾನವಾದ ಸಾಮವೇದವನ್ನ ಆ ಪ್ರಕಾರವಾಗಿ ಕಲಿಬೇಕಾಗುತ್ತೆ. ಹಾಗಾಗಿ ನಮ್ಮ ಕಿವಿಗೆ ಮಂತ್ರಗಳು ಬೀಳುತ್ತೆ. ಯಾವುದೇ ಒಂದು ಹೋಮ, ಹವನ, ಯಜ್ಞ, ಯಾಗ ಅಥವಾ ಉಪಾಸನೆ, ದೇವತಾ ಪೂಜೆಯಲ್ಲಿ ಮಂತ್ರಗಳು ನಮ್ಮ ಕಿವಿಗೆ ಬೀಳುತ್ತೆ. ಆ ಎಲ್ಲಾ ಮಂತ್ರಗಳು ಸಾಮಾನ್ಯವಾಗಿ ಋಗ್ವೇದದಿಂದ ಬಂದಿರತಕ್ಕಂಥದ್ದು ಅಥವಾ ಯಜುರ್ವೇದದಿಂದ ಬಂದಿರತಕ್ಕಂಥದ್ದು, ಕೆಲವು ಅಥರ್ವೇದದಿಂದ ಬಂದಿರ್ತವೆ. ಆ ಮಂತ್ರಗಳ ಉಚ್ಚಾರಣೆ ಕೇಳಿರ್ತೀವಿ. ಸಾಮವೇದ ನಾವು ಕೇಳೋದೇ ಇಲ್ಲ ಹೆಚ್ಚಿನ ಮಟ್ಟಿಗೆ. ಯಾಕೆ ಅಂದ್ರೆ ಸಾಮವೇದವನ್ನ ಸಾಂಗವಾಗಿ ಯಥಾವತ್ತಾಗಿ ಕಲ್ತಿರೋರು ಈಗ ಕಡಿಮೆ ಆಗ್ತಾ ಇದ್ದಾರೆ. ಅಂತ ಸಾಮವೇದಗಳ ಸಂಖ್ಯೆನೇ ಕಡಿಮೆ ಇದೆ. ಆ ಸಾಮವೇದನ ಹೇಳ್ಕೊಡ್ತಕ್ಕಂಥ ಆಚಾರ್ಯರು ತುಂಬಾ ಕಡಿಮೆ ಇದ್ದಾರೆ. ಹಾಗಾಗಿ ನಮ್ಮ ಕಿವಿಗೆ ಬೀಳೋದಿಲ್ಲ. ಬಹಳ ರಾಗವಾಗಿ, ಸಂಗೀತಮಯವಾಗಿ, such a melodious tone, the Samaveda mantras are. So it is so melodious to the ear, to the listener. That is why Lord is hinting that since it is so melodious, it is full of rasa. ರಸ ಅಂತಂದ್ರೆ ಇಲ್ಲಿ ಆಸ್ವಾದನೆ. ಮನಸ್ಸಿಗೆ ಯಾವುದೋ ಒಂದು ತೃಪ್ತಿಯನ್ನ ಕೊಡುತ್ತೋ, ಆನಂದವನ್ನು ಕೊಡುತ್ತೋ ಅದು ರಸ. ರಸ ರೆಫರ್ಸ್ ಟು ದಟ್. ಉಪನಿಷತ್ತಲ್ಲಿ ಒಂದ್ ಕಡೆ ಬರುತ್ತೆ ಭಗವಂತನ ಬಗ್ಗೆ. ಭಗವಂತನೇ ರಸೋವೈ ಸಹ ಅಂತ ಬರುತ್ತೆ, ಆಚಾರ್ಯರು ಹೇಳಿರೋ. ಭಗವಂತ ಏನಂದ್ರೆ ಆತನೇ ಸ್ವಯಂ ಸಿದ್ಧ ರಸಸ್ವರೂಪ. ಸೊ ಸಾಮವೇದ ಈಸ್ ಮೆಲೋಡಿಯಸ್. ದಟ್ ಈಸ್ ವೈ ಸಿನ್ಸ್ ಇಟ್ ಈಸ್ ಮೆಲೋಡಿಯಸ್, ಫಾರ್ ಅದರ್ಸ್ ಟು ಲಿಸನ್ ಅಂಡ್ ಎಂಜಾಯ್ ಅಂಡ್ ಎಂಟರ್ ಇನ್ ಟು ದ ಬ್ಲಿಸ್. ಸಾಮವೇದ ಮಂತ್ರಗಳನ್ನ ಕೇಳ್ತಾ ಇದ್ರೆ ಮನಸ್ಸಿಗೆ ಏನೋ ಒಂದು ಪ್ರಶಾಂತತೆ, ಏನೋ ಒಂದು ಶಾಂತತೆ ಬರುತ್ತೆ. ಆ ದೃಷ್ಟಿಯಿಂದ ಸಾಮವೇದ ನಾನೇ ಆಗಿದ್ದೇನೆ ಅಂತಂದ್ರೆ ಅಂತ ಉತ್ಕೃಷ್ಟವಾದ ರಸಸ್ವರೂಪ ನಾನೇ ಆಗಿದ್ದೇನೆ, ಇದು ನನ್ನ ವಿಭೂತಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಮುಂದೆ ಬರುತ್ತೆ ಮತ್ತೆ ಸಾಮವೇದ ಯಾಕೆ ಬಹಳ ಮುಖ್ಯ. ಛಾಂದೋಗ್ಯದಲ್ಲಿ ಒಂದು ಮಾತು ಬರುತ್ತೆ, ಛಾಂದೋಗ್ಯ ಅಂತಕ್ಕಂತಹ ಉಚ್ಚಾರಣೆ, ಪ್ರಣವ, ಶಬ್ದವಾಚಕ, ಪ್ರಣವವಾಚಕ ಇದೆಯಲ್ಲ, ಅದಕ್ಕೆ ಉದ್ಗೀತ ಅಂತ ಛಾಂದೋಗ್ಯದಲ್ಲಿ ಹೇಳ್ತಾರೆ ಬರುತ್ತೆ. ಓಂಕಾರದ ಮಹತ್ವದ ಬಗ್ಗೆ, ಓಂಕಾರ ಅಂದ್ರೆ ಅದು ಪ್ರಣವ, ಪರಬ್ರಹ್ಮ ಸಂಕೇತ, ಶಬ್ದ ಬ್ರಹ್ಮ ಸಂಕೇತ. ಅದನ್ನು ಉದ್ಗೀತ, ಉದ್ಗೀತ ಅಂತ ಛಾಂದೋಗ್ಯ ಉಪನಿಷತ್ತಲ್ಲಿ ಓಂಕಾರಕ್ಕೆ ಮತ್ತೊಂದು ಹೆಸರಿದೆ. ಉದ್ಗೀತದ ಬಗ್ಗೆ, ಓಂಕಾರದ ಬಗ್ಗೆ ಛಾಂದೋಗ್ಯ ಉಪನಿಷತ್ತಲ್ಲಿ ಹೇಳ್ತಾ ಅದರ ಮಹಿಮೆಯನ್ನು ಹೇಳಬೇಕಾದ್ರೆ ಒಂದು ಮಾತು ಬರುತ್ತೆ. ಛಾಂದೋಗ್ಯ ಉಪನಿಷತ್ತಲ್ಲಿ ಬರೋ ಮಾತಿದೆ. ಏನು? ಸಾಮವೇದ ಅದು 5 ವಿಧವಾದ ಭಕ್ತಿಗಳನ್ನು ಹೊಂದಿದೆ. ಆ 5 ವಿಧವಾದ ಭಕ್ತಿಗಳಲ್ಲಿ ಬಹಳ ಮುಖ್ಯವಾದದ್ದೇ ಉದ್ಗೀತ ಅಂತ ಹೇಳ್ತಾರೆ. ಅಂದ್ರೆ ಓಂಕಾರ ಉಪಾಸನೆ. ಸಾಮವೇದದಲ್ಲಿ ಮುಖ್ಯವಾದದ್ದೇ ಈ 2ನೇ ಭಕ್ತಿ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ. 2ನೇ ಭಕ್ತಿ ಅಂತಂದ್ರೆ ಉದ್ಗೀತ ಅಥವಾ ಓಂಕಾರದ ಉಪಾಸನೆ. ಉಪನಿಷತ್ತು ಏನ್ ಹೇಳ್ತಾ ಇದೆ ಅಂತಂದ್ರೆ, ಛಾಂದೋಗ್ಯ ಸಾಮವೇದದಲ್ಲಿ ಪ್ರಣವ ಉಪಾಸನೆ ಹಾಸುಹೊಕ್ಕಾಗಿ ಸೇರಿಕೊಂಡಿದೆ. ರೆಂಡರಿಂಗ್ ಸಾಮವೇದ ಇಸ್ ಈಕ್ವಲ್ ಟು ರೆಂಡರಿಂಗ್ ಓಂಕಾರ. ದಟ್ ಇಸ್ ವೈ ಇಟ್ ಇಸ್ ಇಂಪಾರ್ಟೆಂಟ್ ಅಂತ. ಆದ್ದರಿಂದ ಓಂಕಾರ ಬೇರೆ ಅಲ್ಲ, ಸಾಮವೇದ ಬೇರೆ ಅಲ್ಲ ಅಂತ ಛಾಂದೋಗ್ಯದಲ್ಲಿ ಬರೋ ಮಾತು. ಇಟ್ ಇಸ್ ಆಸ್ ಗುಡ್ ಆಸ್ ರೆಂಡರಿಂಗ್ ಪ್ರಣವ, ಆಸ್ ಗುಡ್ ಆಸ್ ರೆಂಡರಿಂಗ್ ಓಂಕಾರ. ಇಫ್ ಯು ರೆಂಡರ್ ಸಾಮವೇದ, ಯು ಆರ್ ರೆಂಡರಿಂಗ್ ಓಂಕಾರ. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಸಾಮವೇದ ಅಂಡ್ ಓಂಕಾರ. ದಿಸ್ ಇಸ್ ವಾಟ್ ಛಾಂದೋಗ್ಯ ಸೇಸ್. ಇದನ್ನ ಈ ದೃಷ್ಟಿಯಿಂದ ನೋಡಿದ್ರೆ ಭಗವಂತ ಹೇಳ್ತಾ ಇದ್ದಾನೆ, ವೇದಗಳಲ್ಲಿ ಸಾಮವೇದ ಅಂತಂದ್ರೆ ಆ ಸಾಮದ ಉಪಾಸನೆ ಬೇರೆ ಅಲ್ಲ, ಓಂಕಾರದ ಉಪಾಸನೆ ಬೇರೆ, ಆ 2 ನಾನೇ ಆಗಿದ್ದೇನೆ. ಯಾಕೆಂದ್ರೆ ಮುಂದೆ ಮತ್ತೆ ಒಂದ್ ಕಡೆ ಬರುತ್ತಲ್ಲ, ಮುಂದಿನ ಅಧ್ಯಾಯದಲ್ಲಿ ಇದೇ ಮಾತು ಬರುತ್ತೆ. 13ನೇ ಅಧ್ಯಾಯದಲ್ಲಿ ಓಂ ಇತ್ಯೇಕಾಕ್ಷರಂ ಬ್ರಹ್ಮ
13th chapter he says, Lord says, Om iti ekaksharam brahma. The shloka commences like that. Om iti ekaksharam brahma. ಓಂ ಅನ್ನುವುದು ಕೇವಲ ಒಂದೇ ಅಕ್ಷರ, ಅದು ಬ್ರಹ್ಮವಲ್ಲದೆ ಬೇರೆ ಅಲ್ಲ. The Om itself is a single monosyllable word, and that is nothing but God. Nothing but God. See, ಇದು ಭಗವಂತನೇ ಹೇಳಿರೋದು, ಮುಂದೆ ಬರುತ್ತೆ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ. ಹಿಂದೆ ಇದೇ ಮಾತನ್ನು ಭಗವಂತ ಹೇಳಿದ್ದಾನೆ, ಹಿಂದಿನ ಅಧ್ಯಾಯದಲ್ಲಿ ಒಂದ್ ಕಡೆ ಬರುತ್ತೆ. ಪ್ರಣವಃ ಸರ್ವ ವೇದೇಶು ಅಂತ ಬರುತ್ತೆ. ಎಲ್ಲ ವೇದಗಳ ಸಾರ ಸರ್ವಸ್ವವೇ ಪ್ರಣವ. ದಿ ಹೋಲ್ ಸಮರಿ, ದಿ ಕೋರ್ ಮೀನಿಂಗ್ ಆಫ್ ವೇದಾಸ್ ಈಸ್ ನಥಿಂಗ್ ಬಟ್ ಪ್ರಣವ, ಓಂಕಾರ. ಸೊ ಎಲ್ಲ ದೃಷ್ಟಿಯಿಂದ ಹೀಗೆ ನೋಡ್ತಾ ಹೋದ್ರೆ ಸಾಮವೇದ ಅಂದ್ರೆ ಓಂಕಾರ ಉಪಾಸನೆ. ಇದು ಛಾಂದೋಗ್ಯದಲ್ಲೇ ಬಂದಿರತಕ್ಕಂಥ. ಆದ್ರಿಂದ ಮುಂದೆ ಬರತಕ್ಕಂಥದ್ದು ದೇವಾನಾಂ ಅಸ್ಮಿ ವಾಸವಃ. ದೇವತೆಗಳಲ್ಲಿ ನಾನೇ ಶ್ರೇಷ್ಠನಾಗಿರ್ತಕ್ಕಂಥ ಇಂದ್ರ. ಇಂದ್ರಿಯಾಣಾಂ ಮನಶ್ಚಾಸ್ಮಿ. ಇಂದ್ರಿಯಗಳಲ್ಲಿ ನಾನೇ ಮನಸ್ಸು. ದಿ 11th sensory organ, most important sensory organ called mind. So we have to remember one point. ಬಹಳ ಜನ, see, when suddenly somebody asks us, how do you define mind? How can you explain about mind? Where the mind is present in the body? Is it present in the brain? Is it present in the heart? Answer. How to answer that? Because we don't. So the correct answer now we can remember is, if I study Bhagavad Gita, now it is given. Lord says here, Indriyanam manaschasmi. Manah cha asmi. Manaschasmi. Aham Indriyanam manah asmi. I am the mind among the Indriyas. Sensory organs, sensory perceptions we know. Basically, Jnanendriyas. 5 basically Karmendriyas. 5 plus 5, 10 for the whole body. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಅದು ಗೊತ್ತಿರೋ ವಿಷಯ. ಜ್ಞಾನೇಂದ್ರಿಯ ಅಂದ್ರೆ ಅದು ಬೈ ವಿಚ್ ಯು ಪರ್ಸೀವ್ ದಿ ಎಕ್ಸ್ಟರ್ನಲ್ ಇನ್ಫಾರ್ಮೇಶನ್ ಸ್ಟಿಮ್ಯುಲೈ ಫ್ರಮ್ ದಿ ವರ್ಲ್ಡ್. ಕಣ್ಣು, ಕಿವಿ, ನಾಲಿಗೆಯಿಂದ ರುಚಿ ನೋಡ್ತೇವೆ, ಕಣ್ಣಿಂದ ನೋಟ ಇದೆ, ಕಿವಿಯಿಂದ ಕೇಳ್ತೇವೆ, ಸುವಾಸನೆ, ದುರ್ಗಂಧ ಎಲ್ಲವನ್ನು ಮೂಗು ಆಸ್ವಾದಿಸುತ್ತೆ. ಸೆನ್ಸರಿ ಆರ್ಗನ್ ಫಾರ್ ಸ್ಮೆಲ್. ಜ್ಞಾನೇಂದ್ರಿಯಗಳು. ಕರ್ಮೇಂದ್ರಿಯಗಳು ಯಾವುದು ಅದು ಗೊತ್ತಿದೆ ನಮಗೆ. ಕೈ ಇದೆ, ಕಾಲಿದೆ, ಜೊತೆಗೆ ಮತ್ತೇನಿದೆ, 2 ಆಯ್ತು. ಕರ್ಮೇಂದ್ರಿಯ 3ನೇದು ಯಾವುದು? ಇದೇ ನಾಲಿಗೆನ ನಾವು ಕರ್ಮೇಂದ್ರಿಯಕ್ಕೂ ಹೇಳ್ತೇವೆ, ವಾಗೇಂದ್ರಿಯ. ಮಾತು, ಸಿ ದ ಮೋಡ್ ಆಫ್ ಕಮ್ಯುನಿಕೇಶನ್ ಫ್ರಮ್ ದ ಮೌತ್. So tongue performs here both the functions. In the sense, the mouth performs here the mode of communication. Without the mouth, without the tongue, we can't talk. ಅಂತ ಕೈಯಿಂದ ಕೈ ಕೆಲಸಗಳು, ಕಾಲಿಂದ ನಡೆಯೋ ಕೆಲಸಗಳು, ನಾಲಿಗೆಯಿಂದ ಮಾತು, ವಾಗೇಂದ್ರಿಯ. ಇನ್ನು 2 ಇಂದ್ರಿಯಗಳು ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದು. ಒಂದು ವಿಸರ್ಜನೆ, ಥ್ರೋಸ್ ಔಟ್ ಅನ್ಡೈಜೆಸ್ಟೆಡ್ ಫುಡ್. ನಾವು ನಮ್ಮ ದೇಹದ ಅಜೀರ್ಣವಾಗಿರತಕ್ಕಂತಹ ಆಹಾರದ ಅಂಶವನ್ನು ಹೊರಗೆ ಹಾಕ್ತೇವೆ ಮಲದ ರೂಪದಲ್ಲಿ. ಇನ್ ದ ಫಾರ್ಮ್ ಆಫ್ ಫೀಸಸ್, ದ ಏನಸ್ ಥ್ರೋಸ್ ಔಟ್ ಅನ್ಡೈಜೆಸ್ಟೆಡ್ ಫುಡ್. ದ 5th ಕರ್ಮೇಂದ್ರಿಯ ಇಸ್ ಜೆನೈಟಲ್ ಆರ್ಗನ್ ಆರ್ ಉಪಸ್ಥ ಇನ್ ಸಂಸ್ಕೃತ. ಲೈಂಗಿಕ ಇಂದ್ರಿಯ ಅಥವಾ ಉಪಸ್ಥ ಏನ್ ಮಾಡುತ್ತೆ? ಮುಂದಿನ ಪ್ರಜೆ ಸೃಷ್ಟಿಗೆ, ಮುಂದಿನ ಸಂತತಿ ಸೃಷ್ಟಿಗೆ ಇದು ಸಹಾಯ ಮಾಡುತ್ತೆ. ಸೊ ಭಗವಂತ ಹೇಳ್ತಾ ಇದ್ದಾನೆ, ಎಲ್ಲ ಇಂದ್ರಿಯಗಳಲ್ಲಿ ಮನಸ್ಸೇ ನಾನಾಗಿದ್ದೇನೆ. ಅಂದ್ರೆ ಮನಸ್ಸು ಒಂದು ಇಂದ್ರಿಯ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಸೊ ಇಟ್ ಇಸ್ 11th ಇನ್ ದಿಸ್ ಇಂಟರ್ನಲ್ ಕಾಂಪೋನೆಂಟ್ ಕಾಲ್ಡ್ ಅಂತಃಕರಣ. ನಮ್ಮ ದೇಹದ ಒಳಗೆ ಸೂಕ್ಷ್ಮ ರೂಪದಲ್ಲಿ, ಸೂಕ್ಷ್ಮಾತಿ ರೂಪದಲ್ಲಿ ಇಡೀ ದೇಹದಲ್ಲಿ. ಅದಕ್ಕೆ ವೇರ್ ಈಸ್ ಮೈಂಡ್ ಅನ್ನೋ ಪ್ರಶ್ನೆಗೆ ನಾವು ಉತ್ತರ ಕೊಡೋದು ಹೆಂಗೆ? is not located in a particular location of the brain cell or in the heart cell. Mind is such a subtlest extrasensory faculty, perception. It is there spread throughout the body, physical body, in every cell it is present. ದೇಹದ ಎಲ್ಲ ಕೋಶಗಳ ಸಮೂಹದಲ್ಲೂ, ಎಲ್ಲ ಕೋಶಗಳಲ್ಲೂ ಗುಪ್ತವಾಗಿ, ಸುಪ್ತವಾಗಿ, ಬಹಳ ಸೂಕ್ಷ್ಮಾತಿ ಸೂಕ್ಷ್ಮದಲ್ಲಿರ್ತಕ್ಕಂತಹದ್ದೇ ಮನಸ್ಸು. ನಾವೆಲ್ಲ ಮನಸ್ಸಿನ ಆಡಳಿತದಲ್ಲಿ ಕೈಗೊಂಬೆ ಆಗಿದ್ದೇವೆ. ಸೊ ವಿ ಆರ್ ಆಲ್ ಕಂಟ್ರೋಲ್ಡ್ ಬೈ ದಿಸ್ 11th sensory perception, sensory organ called, because without mind the body cannot survive and function. All our activities, mental and physical, are controlled by mind only. ಇದನ್ನ ಹೇಗೆ ಹೇಳ್ತೀವಿ? ಎಲ್ಲ ನಮ್ಮ ಕ್ರಿಯೆಗಳಿಗೆ ಮನಸ್ಸೇ ಕಾರಣ.
ಮನಸ್ಸಲ್ಲಿ ಮೂಡು ಆಲೋಚನೆಗಳಿಗೆ ಅದೇ ಕಾರಣ, ನಾವು ಮಾಡೋ ಕೆಲಸಗಳಿಗೂ ಅದೇ ಕಾರಣ. ಬೇಕು ಅಂತ ಮನಸ್ಸು ಬಂತು ಎದ್ದು ನಿಂತ್ಕೊಳ್ತೀವಿ, ಹೋಗ್ಬೇಕು ಅಂತ ಮನಸ್ಸು ಬಂತ ಹೋಗ್ತೀವಿ, ಒಬ್ಬರ ಹತ್ರ ಮಾತಾಡ್ಬೇಕು ಅಂತ ಮನಸ್ಸು ಬಂತ ಮನಸ್ಸು ಹೇಳ್ತೇವೆ ಮಾತಾಡ್ತೀವಿ, ಒಬ್ಬರು ನೋಡಿದ್ರೆ ನಮ್ಗೆ ಆಗೋದಿಲ್ವಾ ಜಾಗ ಖಾಲಿ ಮಾಡ್ತೀವಿ. ಸೊ ಇಟ್ ಹ್ಯಾಸ್ ಅನ್ ಎಂಟೈರ್ ಕ್ಯುಮ್ಯುಲೇಟಿವ್ ಎಫೆಕ್ಟ್ ಆನ್ ದ ಬಾಡಿ. Vedanta says avasthatraya vishleshana. In the deep sleep, what happens? The mind is temporarily merged with temporarily. ಗಾಢ ನಿದ್ದೆಯಲ್ಲಿ ಮನಸ್ಸು ಎಲ್ಲಿರುತ್ತೆ ಅಂದ್ರೆ ಅಂಶಿಕವಾಗಿ ಲೈವ್ ಆಗಿರುತ್ತೆ. ಎಲ್ಲಿ? ಆತ್ಮನಲ್ಲಿ. ಅಲ್ಲಿ ಮನಸ್ಸು ಎಲ್ಲಿರುತ್ತೆ? ಆತ್ಮನಲ್ಲಿ ಲೈವ್ ಆಗಿದೆ ಅಂತ ಹೇಳ್ತೀವಿ. ಅದೇನು? ಟೆಂಪರರಿ. ಯಾಕೆಂದ್ರೆ ಪರ್ಮನೆಂಟ್ ಅದು ಶಾಶ್ವತವಾಗಿ ಲೈವ್ ಆಗಿಬಿಟ್ರೆ ನೀವು ಹೇಳೋದೇ ಇಲ್ಲ, ಅದೇ ಚಿರುನಿದ್ರೆ, ಕೊನೆ ನಿದ್ರೆ, resulting in death. But morning again we get up. Allivarage where is the mind? Mind is inside. Temporarily. So when you wake up, the mind becomes active once again. It comes out from a state of annihilation and becomes active and controls the body. ಎಲ್ಲ ಮಹಾತ್ಮರು ಒಂದು ಮಾತು ಹೇಳ್ತಾರೆ, ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅಂತ ಹೇಳ್ತಾರೆ. ವೇದಾಂತದ ಕೆಲವು ಹೆಜ್ಜೆಗಳು. See the beginning steps of your sadhana, way of your meditation, your spiritual journey. So many things are there. One of the important tips is all Mahatmas have given. See, when you get up in the morning, whatever time, 4 o'clock, 5 o'clock, 5:30, 4:30. So the time when you get up in everyday morning, we have to observe one thing. For a few fraction of a seconds or a few seconds, maybe 1 or 2 seconds, it appears to be blank. When you wake up, ಎಚ್ಚರ ಆದ ಕ್ಷಣ ಇದೆಯಲ್ಲ, ಆ ಕ್ಷಣ ಎಷ್ಟಾರು ಆಗಿರ್ಬೋದು, ಅರ್ಧ ಸೆಕೆಂಡ್ ಆಗಿರ್ಬೋದು, 1/4 ಸೆಕೆಂಡ್ ಆಗಿರ್ಬೋದು, 1 ಸೆಕೆಂಡ್ ಆಗಿರ್ಬೋದು, ಇನ್ನೂ ಕಮ್ಮಿ ಇರ್ಬೋದು. ಎಚ್ಚರ ಆದ ಕೂಡಲೇ ಮನಸ್ಸು ಏನಾಗುತ್ತೆ? ಯಾವ ಮನಸ್ಸು, ಯಾವ ಇಂದ್ರಿಯಗಳು, ಬುದ್ಧಿ ಆತ್ಮನಲ್ಲಿ, ಜೀವಾತ್ಮನಲ್ಲಿ ಲೀನವಾಗಿದೆಯಲ್ಲ, ಅದು ಹೊರಗಡೆ ಬರ್ಬೇಕಲ್ಲ. ಹೊರಗೆ ಬಂದ ಕೂಡಲೇ ಆ ಕ್ಷಣದಲ್ಲಿ ಅದು ಪ್ರಶಾಂತವಾದ ಸಮಾಧಿ ಸ್ಥಿತಿನಲ್ಲೇ ಇರುತ್ತೆ. ಇಟ್ ವಿಲ್ ಬಿ ಅಂಡರ್ ದ ಸ್ಟೇಟ್ ಆಫ್ ಸಮಾಧಿ. ಪ್ರಶಾಂತ ಮನಸ್ಸು ಅಂತ ಅದಕ್ಕೆ ಶಬ್ದ. ಮನಸ್ಸು ಎಷ್ಟು ಪ್ರಶಾಂತವಾಗಿರುತ್ತೆ ಅಂದ್ರೆ ಅಲ್ಲಿ ಯಾವ ಆಲೋಚನೆಗಳಿಲ್ಲ, ಯಾವ ಹೆದರಿಕೆ ಇಲ್ಲ, ಯಾವ ಸಂದೇಹ ಇಲ್ಲ, ಯಾವುದು ಏನೂ ಇಲ್ಲ. ಅರ್ಧ ಸೆಕೆಂಡ್ 1 ಸೆಕೆಂಡ್ ಕಳೀತಾ ಇದ್ದಾಗೆ ಮತ್ತೆ ನಾನು ನಾನು ಅನ್ನೋ ಸ್ಫುರಣ ಬರುತ್ತೆ. ಐ. ಸೊ ದಿ ಈಗೋ suddenly captures and the mind becomes totally controlled by our own ego or personality, and then I will sense that I am getting up now. ನಾನು ಈಗ ಎಚ್ಚರ ಆಯ್ತು, ನನಗೆ ಎಚ್ಚರ ಆಯ್ತು ಅಂತ ಯಾವಾಗ ಬರುತ್ತೆ? ಆಮೇಲೆ ಬರುತ್ತೆ ಫೀಲಿಂಗ್. ಅಲ್ಲಿವರೆಗೆ ಆ ಫೀಲಿಂಗ್ ಬರೋವರೆಗೆ ಇನ್ ಸ್ಟೇಟ್ ಆಫ್ ನಿರ್ವಿಕಲ್ಪ ಸಮಾಧಿ ಒಂದು. ಭಗವಾನರು ಅದನ್ನೇ ಹೇಳ್ತಾರೆ, ಆ ಸ್ಥಿತಿಯನ್ನು ನೀವು ಜಾಗೃತಾವಸ್ಥೆಯಲ್ಲಿ ಸದಾಕಾಲ ಇಟ್ಕೊಳ್ಬೇಕು. ನೀವು ನಿಮ್ಮನ್ನೇ ಪರೀಕ್ಷೆ ಮಾಡಿಕೊಂಡು, ನೀವು ನಿಮ್ಮಿಂದ ಹೊರಗಾಗಿ ನೀವೇ ಸಾಕ್ಷೀಭೂತರಾಗಿ ಎಲ್ಲವನ್ನ ನೀವು ನೋಡಬೇಕು ಅಂತ ಹೇಳ್ತಾರೆ. ಹೂ ಆಮ್ ಐ ಅನ್ನೋದಕ್ಕೆ ಅದು ಒಂದು ದಾರಿ. ಅಬೌಟ್ ಯುವರ್ ಸೆಲ್ಫ್. ಸೊ ಭೂತಾನಾಮಸ್ಮಿ ಚೇತನ, ಜೀವಿಗಳಲ್ಲಿರತಕ್ಕಂತಹ ಜೀವ ಚೈತನ್ಯ, ದಿ ಲೈಫ್ ಪ್ರಿನ್ಸಿಪಲ್, ದಿ ಲೈಫ್ ಫೋರ್ಸ್, ಆಮ್ ದ ಪ್ಯೂರ್ ಆತ್ಮ. ವಿಥೌಟ್ ದಟ್ ದಿ ಕ್ರೀಚರ್ ವಿಲ್ ಡೈ. ಯಾವ ಜೀವಿಲಿ ಆತ್ಮ, ಈ ಚೈತನ್ಯ ಹೊರಟೋಗುತ್ತೋ ಅದು ಮರಣ ಹೊಂದುತ್ತೆ, ಜಡ ಆಗ್ಬಿಡುತ್ತೆ. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷ ರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರು ಶಿಖರಿಣಾಂ ಅಹಂ. ರುದ್ರಾಣಾಂ ಶಂಕರಃ ಚ ಅಸ್ಮಿ. ಅಹಂ ರುದ್ರಾಣಾಂ ಶಂಕರಃ ಅಸ್ಮಿ. ರುದ್ರರಲ್ಲಿ, ಅಮಾಂಗ್ ದ ರುದ್ರಾಸ್ ಐ ಆಮ್ ದ ಶಂಕರ. ರುದ್ರಾಣಾಂ ಶಂಕರಂ. It was confusion because we don't know. That is why what we normally remember now, normally we know, Rudra means Ishvara, Rudrabhisheka in all Shiva temple. But Rudra andre we think Lord ಏನು ಹೇಳ್ತಾ ಇದ್ದಾರೆ ಭಗವಂತ ಇಲ್ಲಿ? ರುದ್ರರಲ್ಲಿ, among the Rudras, plural, among the Rudras I am the Shankara. ಶಂಕರ ಅಂದ್ರೂ ಶಿವನೇ. ಹಾಗಾದ್ರೆ ಒಬ್ಬರಿಗಿಂತ ಹೆಚ್ಚು ರುದ್ರರು ಇರೋ ಪಕ್ಷಕ್ಕೆ ಯಾರು? ನಾವು ತಿಳ್ಕೊಂಡಿರೋದು ಬ್ರಹ್ಮ, ವಿಷ್ಣು, ಮಹೇಶ್ವರ, ಈಶ್ವರ, ಮಹೇಶ್ವರ, ಶಿವ, ಡಿಸ್ಟ್ರಕ್ಷನ್ ಅಷ್ಟೇ ಗೊತ್ತು ನಮಗೆ. ಕೊನೆಗಾಲದಲ್ಲಿ ಮಹಾಪ್ರಳಯದಲ್ಲಿ ಜಗತ್ತಿನ ಸರ್ವನಾಶಕ್ಕೆ ಕಾರಣನಾಗತಕ್ಕಂಥವನ್ನೇ ಪರಮಾತ್ಮ ಶಿವ ರೂಪದಲ್ಲಿ ಬರ್ತಾನೆ, ಪರಮೇಶ್ವರ ರೂಪದಲ್ಲಿ ಅಥವಾ ಮಹಾದೇವನ ರೂಪದಲ್ಲಿ ಬರ್ತಾನೆ. ಆತನೇ ಶಂಕರ, ಆತನೇ ಶಿವ ಅಂತ ನಮಗ್ ಗೊತ್ತು. ಮತ್ತೆ ಈ ರುದ್ರರು ಅಂತ ಇಲ್ಲಿ ಬಹುವಚನೆಯಾಗಿ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣಗಳೇನು ಅಂದ್ರೆ ವೇದಾಂತದಲ್ಲಿ ಇವೆಲ್ಲ ಸಂಕೇತವಾಗಿ ಬರುವಂತ ವಿಷಯಗಳು. ಅದನ್ನ ಅರ್ಥ ಆಗ್ಲಿ ಅಥವಾ ಅರ್ಥ ಆಗಲ್ಲ ಅಂತ ಹೇಳಿ
ಪುರಾಣಗಳಲ್ಲಿ ಬೇರೆ ಬೇರೆ ತರದಲ್ಲಿ ಕೊಟ್ಬಿಟ್ಟಿದ್ದಾರೆ ಸಂಕೇತಗಳು. These are all symbols, not to go into details about the creation, about the destruction. So what they say in Vedanta and in Puranas, there are 11 Rudras. The Vedas proclaim that there are 11 Rudras. 11 ಜನ ರುದ್ರರಿದ್ದಾರಪ್ಪ. ಆ 11 ಜನ ರುದ್ರರು different Rudras. ಯಾರು? Names are there. In some Puranas again there is interpolation. Names are different. In Veda it is one name, in another Purana there is another name is there, out of the total 11. And among the 11 names in Vedas given, there is no word Shankara there. Another very interesting point. 11 ರುದ್ರರ ಹೆಸರು ವೇದಗಳಲ್ಲಿದೆ, ಪುರಾಣಗಳಲ್ಲಿದೆ. 11 ರುದ್ರರ ಹೆಸರಿನಲ್ಲಿ ಶಂಕರ ಅನ್ನೋ ಹೆಸರೇ ಇಲ್ವೇ? ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಎಲ್ಲಾ ರುದ್ರರಲ್ಲಿ ನಾನು ಶಂಕರನೇ ಆಗಿದ್ದೇನೆ ಅಂತ ಹೇಳ್ತಾನೆ. ಅಂದ್ರೆ ಶಂಕರ ಅಂತ ಒಂದು ಇರಬೇಕಲ್ಲ ಶಬ್ದ ಅಂತ ಹುಡುಕಿದ್ರೆ ಇಲ್ವೇ ಇಲ್ಲ. ದೇರ್ ಇಸ್ ನೋ ವರ್ಡ್ ಶಂಕರ. ಸೊ ಇಫ್ ಯು ಗೋ ಬ್ಯಾಕ್ ಟು ದ ವೇದಾಸ್, 11 names of Rudras are difficult to remember. ಬಹುರೂಪ, ತ್ರ್ಯಂಬಕ, ಅಪರಾಜಿತ, ವೃಷಾಕಪಿ, ಶಂಭು, ಕಪರ್ದ, ರೈವತ, ಶರ್ವ, ಮೃಗವ್ಯಾಧ, ಕಪಾಲಿ. These are 11 names of Rudras. In the 11 names, Hara is there, Bahurupa, Trembaka is there, which we know that. Om Trembakam Yajamahe, we know that. Trembaka is Aparajita, Vrishakapi, Kaparta, Raivata, Sharva, Mrugavyada, we don't know. Rudras. Kapali, another word not commonly heard. Shambhu, another word commonly heard. Shambhu is nothing but Ishwar. And here there is no word Shankara. What does it mean? Andre, the definition given in Vedanta is very vague and symbolic. All these names, for instance, there is a minor difference in their way of action. See, it represents the divine faculty of destruction. ಸಂಹಾರದಲ್ಲಿ, ಜಗತ್ತಿನ ಪ್ರಳಯ ಕಾಲದಲ್ಲಿ, ಆತ್ಯಂತಿಕ ಮಹಾಪ್ರಳಯದಲ್ಲಿ ಏನ್ ಸಂಹಾರ ಆಗ್ಬೇಕಲ್ಲ, ಎಲ್ಲ ತಾರೆಗಳು, ಗ್ರಹಗಳು, ಜಂತು, ಜೀವಕೋಟಿ, ಚರಾಚರ ಜಗತ್ತು, ಆಕಾಶ, ನಕ್ಷತ್ರ ಎಲ್ಲವೂ ಹೋಗ್ಬೇಕಲ್ಲ. ಆ ಹೋಗೋ ವಿಧ ಇದೆಯಲ್ಲ ಸಂಹಾರ ಕ್ರಿಯೆಯಲ್ಲಿ, ಎಷ್ಟೋ ವಿಧಗಳಿದೆ. ದಿ ಮೆಥಡ್ ಆಫ್ ಡಿಸ್ಟ್ರಕ್ಷನ್ ಡಿಸೈಡೆಡ್ ಬೈ ದೀಸ್ ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ಲಾರ್ಡ್ ಆಫ್ ಡಿಸ್ಟ್ರಕ್ಷನ್. ಸಂಹಾರಕ್ಕೆ ಯಾವ ಪರಬ್ರಹ್ಮ ಅಧಿಪತಿಯಾಗಿದ್ದಾನೋ ಆತನ 11 ಬೇರೆ ಬೇರೆ ಮುಖಗಳು ಈ 11 ರುದ್ರರು. ಈ ಎಲ್ಲ 11 ಹೆಸರು ಏನ್ ತೋರಿಸುತ್ತೆ ಅಂದ್ರೆ, ಜೀವ ಕೋಟಿಗಳು ನಾಶ ಹೊಂದಿದಾಗ ಅಥವಾ ಮರಣ ಹೊಂದಿದಾಗ ಅವರವರ ಕಾಲಘಟ್ಟದಲ್ಲಿ ಮತ್ತೆ ಪುನರ್ಜನ್ಮಕ್ಕೆ ಬರ್ತಾರೆ ತಮ್ಮ ಕರ್ಮಗತಿಗೆ ಅನುಸಾರವಾಗಿ. ಪ್ರತಿಯೊಬ್ಬ ಜೀವ ಹುಟ್ಟಿದ ಮೇಲೆ ಸಾಯಬೇಕು ಅನ್ನೋದು ನಿಯಮ. ಮತ್ತೆ ಅವರು ತಮ್ಮ ಕರ್ಮಗತಿಗೆ ಅನುಸಾರವಾಗಿ ಮತ್ತೆ ಜೀವಕ್ಕೆ ಬರ್ತಾರಲ್ಲ, ದೇ ಆರ್ ಒನ್ಸ್ ಅಗೇನ್ ರೀಬಾರ್ನ್. ಸೊ ರೀಬರ್ತ್ ಇಸ್ ಕಾಮನ್ ಅಮಾಂಗ್ ದಿ ಇಂಡಿವಿಜುವಲ್ ಜೀವಾತ್ಮನ್ಸ್ ಬರ್ತ್ ಅಂಡ್ ದೇ ಡೈ. ಅಗೇನ್ ದೇ ಹ್ಯಾವ್ ಟು ಬಿ ರೀಬಾರ್ನ್. 11 Rudras, they only look after the individual death, destruction of all jivas, and also final delusion or pralaya, both. Ili Shankara word is not there, but it means, Acharya says, Shankara, if you expand that word, Proti iti Shankaraha. Sham means Mangala, welfare. Sham andre Mangalavanna untu ಮಾಡತಕ್ಕಂಥವನು. ಯಾರು ಮಂಗಳವನ್ನ ಉಂಟು ಮಾಡ್ತಾರೋ, ಶಂ ಕರೋತಿ ಯಹ ಸ ಶಂಕರಃ ಅಂತ ಅಲ್ಲಿ ನಿರ್ವಾಚನ. ಶಂ ಕರೋತಿ, ಯಾರು ಮಂಗಳವನ್ನೇ ಉಂಟು ಮಾಡ್ತಾರೋ ಆತನು ಶಂಕರ. Another equivalent word for Shankara is Shambhu. Sham bhavati iti Shambhu. Sham karoti ಅಂದ್ರೆ ಯಾರು ಮಂಗಳವನ್ನ ಉಂಟು ಮಾಡ್ತಾರೆ. ಶಂ ಭವತಿ ಅಂದ್ರೆ ಯಾರು ಮಂಗಳವನ್ನ ಪ್ರದಾನ ಮಾಡ್ತಾರೋ. ಎರಡು ಒಂದೇ ಅರ್ಥ. ಕರೋತಿ ಭವತಿ ಮೀನ್ ದ ಸೇಮ್ ಥಿಂಗ್, ಕೋರ್ ಮೀನಿಂಗ್. ಅಂದ್ರೆ ದಿಸ್ ಆಸ್ಪೆಕ್ಟ್, ಡಿವೈನ್ ಆಸ್ಪೆಕ್ಟ್, during destruction, during the death of the individual, helps the Jivatma to attain liberation, not to come back to the rebirth cycle anta. ಯಾವ ಜೀವಾತ್ಮನಿಗೆ ಪರಮಾತ್ಮ ಮಂಗಳವನ್ನು ಉಂಟು ಮಾಡ್ತಾನೆ ಅಂದ್ರೆ ಅರ್ಥ ಏನು, ಮತ್ತೆ ಪುನರ್ಜನ್ಮಕ್ಕೆ ಬರದೇ ಇರೋ ರೀತಿ ಆತನಿಗೆ ಮೋಕ್ಷವನ್ನ ಕರುಣಿಸ್ತಾನೆ ತನ್ನ ಅನುಕಂಪದಿಂದ. ಸೊ ಯಾವ ಜೀವಾತ್ಮನಿಗೆ ಮೋಕ್ಷವನ್ನೇ ಕರುಣಿಸ್ತಾನೋ ಅದು ಮಂಗಳಕರ. ಅಂತಹ ಮಂಗಳವನ್ನು ಉಂಟು ಮಾಡುವವನು ಶಂಕರ, ಅಂತಹ ಮಂಗಳವನ್ನು ಪ್ರದಾನ ಮಾಡತಕ್ಕಂಥವನು ಶಂಭು. ಸೊ ರುದ್ರಾನ ಶಂಕರ ಅಸ್ಮಿ ಅಂತಂದ್ರೆ
for our regular birth and death and death and rebirth, this cycle, it is controlled by power of destruction. I am not simply that power of destruction, I am above that power of destruction called Shankara. Means I bestow you the grace, I bestow you liberation. That is the inner core meaning. Rudranam Shankaraha Chasmi Vittesho Yaksharakshasam. This is another simple simile. Kubera is known as, among the demigods, among the devatas, Kubera is known as the lord of wealth. Aishwarya Adhipati, Aishwaryಕ್ಕೆ ಅಧಿಪತಿ ಯಾರು? ಕುಬೇರ. ದೇವತೆಗಳಲ್ಲಿ ಕುಬೇರ. ಕುಬೇರ ದೇವತೆಗಳಿಗೆ ಅಷ್ಟೇ ಅಧಿಪತಿ ಅಲ್ಲ ಐಶ್ವರ್ಯಕ್ಕೆ, ಯಕ್ಷರು ರಾಕ್ಷಸರು ಇಂತಹ ಅವ್ರಿಗೂ ಸಹ ಆತನೇ ಅಧಿಪತಿ. ಯಾಕಂದ್ರೆ ಕುಬೇರನ್ನ ಮೀರಿಸಿ ಧನಪತಿ ಯಾರೂ ಇಲ್ಲ. ಐಶ್ವರ್ಯ ಹಿಯರ್ ವೆಲ್ತ್ ಮೀನ್ಸ್ ನಾಟ್ ಜಸ್ಟ್ ಫಿಸಿಕಲ್ ವೆಲ್ತ್, ವೆಲ್ ಬೀಯಿಂಗ್ ಆಫ್ ಎ ಪರ್ಸನ್, ವೆಲ್ ಬೀಯಿಂಗ್ ಆಫ್ ಡೆಮಿಗಾಡ್ಸ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್. Kubera is a lord of wealth. So I am that Kubera among the demigods. ದೇವತೆಗಳಲ್ಲೇ ಶ್ರೇಷ್ಠನಾದ ಕುಬೇರ ಹೇಗೋ ಹಾಗೆ ನಾನು ಆ ಕುಬೇರನೇ ಆಗಿದ್ದೇನಪ್ಪ ಅರ್ಜುನ. ವಸೂನಾಂ ಪಾವಕಶ್ಚಾಸ್ಮಿ. ವಸೂನಾಂ ಅಂದ್ರೆ ವಸುಗಳಲ್ಲಿ, ಪಾವಕಃ ಅಸ್ಮಿ. ಐ ಆಮ್ ದಟ್ ಫೈರ್. ಪಾವಕ ಮೀನ್ಸ್ ಅಗ್ನಿ. ಅಷ್ಟವಸುಗಳಲ್ಲಿ, ವಸುಗಳು ದೇವತೆಗಳೇ. ದೇರ್ ಆರ್ 8 ವಸುಸ್, devatas. Here Vasu means, the simple point here is, they are born along with the creation and they remain invisible even though they have capacity of visibility if they want to grace, but they normally remain invisible throughout the kalpa. ಕಲ್ಪದ ಪ್ರಾರಂಭದಲ್ಲಿ ಭಗವತ್ ಸಂಕಲ್ಪದಲ್ಲಿ ವಸುಗಳು ಬಂದಿರ್ತಾರೆ. ಒಂದು ರೀತಿ ಅವರು ಚಿರಂಜೀವಿಗಳು, ಕಲ್ಪದ ಕೊನೆಯವರೆಗೂ ಇರ್ತಾರೆ. ಅವರು ಕಲ್ಪದ ಕೊನೆಯಲ್ಲಿ ಅವರು ಹೊರಟೋಗ್ತಾರೆ. ಸೊ ಒಂದು ಅರ್ಥದಲ್ಲಿ ಚಿರಂಜೀವಿಗಳು, ಭಗವತ್ ಸಂಕಲ್ಪದಿಂದ ಬಂದಿರತಕ್ಕಂಥ ಅಷ್ಟವಸುಗಳು. ಸೊ 8 ವಸೂಸ್ ಆರ್ ದೇರ್, ಸ್ಪೆಷಲ್ ದೇವತಾಸ್, ಯು ಕ್ಯಾನ್ ಕಾಲ್ ಇಟ್ ಲೈಕ್ ದಟ್. ಸೊ ಅಮಾಂಗ್ ದಟ್ 8 ದ ಮೋಸ್ಟ್ ಪವರ್ಫುಲ್ ಇಸ್ ಅಗ್ನಿ, ಅಗ್ನಿ ದೇವತಾ. ಪಾವಕ ಮೀನ್ಸ್ ಅಗ್ನಿ, ಫೈರ್, ದಿ ಫೈರ್ ಆಫ್ ಗಾಡ್. ಸೊ ಅಮಾಂಗ್ ಡಿಫರೆಂಟ್ ಟೈಪ್ಸ್ ಆಫ್ ಗಾಡ್ಸ್ ಕಾಲ್ಡ್ ವಸು, ವಸುಗಳು ಅಂತಂದ್ರೆ ಹೇಳಿದ ಸ್ಪೆಷಲ್ ದೇವತಾಸ್. ದೇ ಆರ್ ದೇರ್ ಟು ಬೆಸ್ಟೋ ಗ್ರೇಸ್. They remain till the end of the kalpa. Dhara, Dhruva, Soma, Ahas, Anila, Anala, Pratyusha, Prabhasa. 8 names are there. Among the 8 names, Anala means Agni. So I am that Anala Agni. Shikharanam Aham Meruhu. Meru. I am the Meru among the mountains. See, the word Meru again confusing. I am the most important Meru among the mountains. Andra, I am the biggest and the farthest, largest, whatever. ಎಲ್ಲ ಗಿರಿಶಿಖರಗಳಲ್ಲಿ, ಎಲ್ಲ ಪರ್ವತಗಳಲ್ಲಿ, ಇಹಪರಗಳಲ್ಲಿ, ಭೂಮಿಯಲ್ಲಿ, ಆಕಾಶದಲ್ಲಿ, ಸ್ವರ್ಗದಲ್ಲಿ, 14 ಲೋಕಗಳಲ್ಲಿ ನೀವು ಹುಡುಕಿದ್ರೆ ಮೇರು ಪರ್ವತ ಎಲ್ಲಕ್ಕಿಂತ ಎತ್ತರ. ಚಿನ್ನ ಬೆಳ್ಳಿ ರತ್ನಗಳಿಂದ ಮಾಡಿರ್ತಕ್ಕಂಥ ಪರ್ವತ, ಅಗಾಧವಾದ ಪರ್ವತ. ಅದರ ಉದ್ದ ಅಗಲ ಎತ್ತರ ಯಾರು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ವಿಷ್ಣುಗಳು ಅಲ್ಲೇ ವಾಸ ಮಾಡ್ತಾರೆ, ದೇವತೆಗಳು ಅಲ್ಲೇ ವಾಸ ಮಾಡ್ತಾರೆ. ಇದೆಲ್ಲ ಪುರಾಣಗಳಲ್ಲಿ ಸೃಷ್ಟಿಯ ಪ್ರಾರಂಭದಲ್ಲಿ ಬರ್ತಕ್ಕಂಥದ್ದು ಮೇರು ದ್ವೀಪ. See, it is a simply called, it is abode of God. Simply we can call it abode of God. So I am that Meru, he says. There is another interpretation. Lord says, I am the Meru among the it also he also refers to, the Meru word refers to your vertebral column. From neck region, the entire vertebral column from the neck region connecting to the skull, the bottom region holding all the ribs with the rib cage, supporting the whole body. So among the skeletal systems, the vertebral column is the most important because your brain continues down till the tip of the bottom within this vertebral column. ನಮ್ಮ ಮೆದುಳು ಇದೆಯಲ್ಲ, ಇರ್ತಕ್ಕಂಥ ಮೆದುಳು ಬರೀ ನಮ್ಮ ತಲೆಯೊಳಗೆ ಅಷ್ಟೇ ಇಲ್ಲ, ಮೇರುದಂಡದಲ್ಲಿ ಇದೆ. ಮೇರುದಂಡ ಅಂತ ಹೆಸರು ಕನ್ನಡದಲ್ಲಿ. ಸಂಸ್ಕೃತ್ ವರ್ಡ್ ಮೇರು ಮೀನ್ಸ್ ಯುವರ್ vertebral column. Your backbone is called Meru. So important in so many ways. One small example I'll give you. Your Kundalini Shakti within the spinal cord, present in the backbone, Sahasrara. Kundalini Shakti Pravaha Jagratavagi Sanchara ಮಾಡೋದು ಏನು ಅಂತಂದ್ರೆ ಸುಷುಮ್ನ ನಾಡಿಯಲ್ಲಿ ಆಗಬೇಕು. ಆ ಸುಷುಮ್ನ ನಾಡಿಯಲ್ಲಿದೆ ಅಂದ್ರೆ ನಿಮ್ಮ ಮೇರುದಂಡದ ಒಳಗೇ ಇದೆ ಮಧ್ಯಭಾಗ. ಆದ್ರಿಂದ ಮೇರುದಂಡ ಬಹಳ ಮುಖ್ಯ. ನಮ್ಮ ಶಕ್ತಿ ಸಂಚಯನಕ್ಕೆ ಮೇರುದಂಡವೇ. ಯಾವ ರೀತಿ ದೇಹಕ್ಕೆ, ದೇಹದ ಬಲಕ್ಕೆ, ದೇಹದ ಇರುವಿಕೆಗೆ ಸ್ಕೆಲಿಟನ್ ಇಸ್ ಇಂಪಾರ್ಟೆಂಟ್. ದಟ್ ಟು ವರ್ಟಿಬಲ್ ಕಾಲಮ್.
for the entire movement of the body, well-being of the body. Spiritually also it is important. Hagagi, Lord says, I am that Meru. Ways you can interpret like this. Purodasam cha mukhyam mam vidhi partha bruhaspatim senaninam aham skandaha sarasamasmi sagaraha. Vyakhyana is given here. Purodasam cha mukhyam mam vidhi partha bruhaspatim. Purodasam mam bruhaspatim vidhi partha. ಪುರೋಹಿತರಲ್ಲಿ ಪುರೋದಸಾಮ್ ಅಂದ್ರೆ ಈಸ್ ರೆಫರಿಂಗ್ ಟು ಹೋಲಿಯೆಸ್ಟ್ ಪ್ರೀಸ್ಟ್ ಇನ್ ದಿ ಇಂದ್ರಲೋಕ. ದೇವಸಭೆಗಳಲ್ಲಿ, ಸ್ವರ್ಗಲೋಕದಲ್ಲಿ, ದೇವತಾ ಲೋಕದಲ್ಲಿ ಅಥವಾ ದೇವತೆಗಳ ಸಮಾನವಾದಂತಹ ಇತರೆ ಲೋಕಗಳಲ್ಲಿ ಯಾರು ದೇವ ಪುರೋಹಿತರು ಅಂತಿದ್ದಾರಲ್ಲ, ಅದನ್ನ ಹೇಳ್ತಾ ಇದ್ದೇನೆ ಭಗವಂತ. ಕೇವಲ ಮಾನವ ಪುರೋಹಿತರ ಬಗ್ಗೆ ಅಲ್ಲ, ದೇವ ಪುರೋಹಿತರು. ಸೊ ಐ ಆಮ್ ದಟ್ ಬೃಹಸ್ಪತಿ, ಐ ಆಮ್ ದಟ್ ಗುರು. ಎಲ್ಲರಿಗೂ ಸಾಮಾನ್ಯ ಗೊತ್ತಿರುವ ವಿಷಯ. ದೇವತೆಗಳ ಗುರು ಯಾರು? ದೇವತೆಗಳ ಮುಖ್ಯವಾದ ಆಚಾರ್ಯ ಯಾರು ಅಂದ್ರೆ ಗುರು ಅಂತ ಹೇಳಿ. ಬೃಹಸ್ಪತಿ ದೇವತೆಗಳ ಗುರು. ರೀತಿ ಶುಕ್ರಾಚಾರ್ಯ ದಾನವರ ಗುರು ಅಂತ ಹೇಳ್ತೇವೋ, ಬೃಹಸ್ಪತಿಯನ್ನು ದೇವತೆಗಳ ಗುರು ಅಂತ ಕರೀತೇವೆ. ಅಹಂ ಸ್ಕಂದ ಅಮಾಂಗ್ ದಿ ಜನರಲ್ಸ್, ಅಮಾಂಗ್ ದಿ ವಾರಿಯರ್ ಅಂದರೆ ಪರಸು ಷಣ್ಮುಖ. ದೇವ ಸೇನಾಪತಿಗಳಲ್ಲಿ, ದೇವದಾನವರ ನಿತ್ಯ ನಿರಂತರ ಯುದ್ಧದಲ್ಲಿ ದಾನವರನ್ನ ಹಿಮ್ಮೆಟ್ಟಿಸೋ ಶಕ್ತಿ ಒಬ್ಬ ಸೇನಾಪತಿಗಿರ್ಬೇಕು. ಇಂದ್ರ ಮತ್ತು ಇತರ ದೇವತೆಗಳಿಗೆ ಆ ಶಕ್ತಿ ಇಲ್ಲ. ಸೇನಾಪತಿ ಸರಿಯಾಗಿದ್ರೆ ಯುದ್ಧ ಮಾಡಬಹುದು. ಆ ಸೇನಾಪತಿ ಯಾರು? ದೇವತೆಗಳಿಗೆ ಸ್ವಯಂ ಸುಬ್ರಹ್ಮಣ್ಯನೇ ಸೇನಾಪತಿ ಆದ. ಷಣ್ಮುಖನೇ ಭಗವಂತ ಈಶ್ವರನ ಸಂಕಲ್ಪದಿಂದ ಅಗ್ನಿಯಲ್ಲಿ ಹುಟ್ಟಿರ್ತಕ್ಕಂತಹ ಷಣ್ಮುಖನಿಗೆ ಇನ್ನೊಂದು ಹೆಸರಿದೆ, ಸ್ವಯಂಭೂ. ಸಾಕ್ಷಾತ್ ಅಗ್ನಿಯಲ್ಲಿ ಹುಟ್ಟಿರ್ತಕ್ಕಂಥವನು ಅಗ್ನಿ ಸಂಭೂತ ಅಂತ ಒಂದು ಹೆಸರಿದೆ. ಷಣ್ಮುಖ 6 ತಲೆ ಅಂತ ಹೆಸರಿದೆ. ಸುಬ್ರಹ್ಮಣ್ಯ ಅಂತ ಹೆಸರಿದೆ. ದಂಡಪಾಣಿ ಅಂತ ಹೆಸರಿದೆ. ಇಂತಹ ಸುಬ್ರಹ್ಮಣ್ಯ ಷಣ್ಮುಖ ದೇವತೆಗಳಿಗೆ ಸೇನಾಪತಿ. ಆತನ ಜನನ ಅಥವಾ ಅವತಾರ ಶಿವ ಸಂಕಲ್ಪದಿಂದ ಆಗೋದಕ್ಕೆ ಕಾರಣ ತಾರಕಾಸುರನ ವಧೆಯಾಗಬೇಕಾಗಿತ್ತು. ಬಹಳ ದುಷ್ಟನಾದಂತಹ ತಾರಕಾಸುರ, ವರವನ್ನು ಪಡೆದಿರ್ತಕ್ಕಂಥ ತಾರಕಾಸುರ, ದೇವತೆಗಳನ್ನ ಯಾವತ್ತಿದ್ರೂ ಕಾಡ್ತಾ ಇರ್ತಕ್ಕಂಥ ತಾರಕಾಸುರ, ದೇವತೆಗಳಿಗೆ ಅವನನ್ನ ಗೆಲ್ಲಕ್ಕೆ ಸಾಧ್ಯವೇ ಇರತಕ್ಕಂಥ ವರ ಪಡೆದಿದ್ರಿಂದ ಬ್ರಹ್ಮನಿಂದ ತಾರಕಾಸುರ ನಾಶ ಆಗಲಿಕ್ಕೆ ಒಂದು ಕಾರಣ ಬೇಕಾಯ್ತು ಅಥವಾ ಅವತಾರ ಆಯಿತು ಅಂತ. ಅಂದ್ರೆ ಅಂತಹ ಬಲಿಷ್ಠ ಸೇನಾಪತಿ, ಅಂತಹ ಸೇನಾಪತಿ ನಾನೇ ಆಗಿದ್ದೇನಪ್ಪ. ಸರಸಾಮಸ್ಮಿ ಸಾಗರ. ಎಲ್ಲ ನೀರಿರತಕ್ಕಂತಹ ಜಲಾಶಯ, ನದಿ, ಕೊಳ ಸರೋವರಗಳನ್ನು ನೋಡಿದ್ರೆ ಅತ್ಯಂತ ದೊಡ್ಡದು ಯಾವುದು ಅಂದ್ರೆ ಸಾಗರ, ಸಮುದ್ರ. ನೀರು ತುಂಬಿರೋ ಪ್ರದೇಶಗಳಲ್ಲಿ ದೊಡ್ಡದು ಯಾವುದು? ದ ಬಿಗ್ಗೆಸ್ಟ್ ವಾಟರ್ ರಿಸೋರ್ಸ್ ಇಸ್ ಓಷನ್ ಓನ್ಲಿ. ಐ ಆಮ್ ದಟ್ ಓಷನ್ ಓನ್ಲಿ. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೈಕೈಕಕ್ಷರಂ ಯಜ್ಞಾನಾಂ ಜಪ ಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯ. In this shloka, our Gurudev was very fond of this phrase. Yajnanam japa yajñosmi. He used to say that, our Gurudev. Yajnanam japa yajñosmi. Yajnanam japa yajñah asmi. ಎಲ್ಲ ರೀತಿಯ ಯಜ್ಞಗಳಲ್ಲಿ ನೋಡಪ್ಪ ಪಾರ್ಥ, ನಾನು ಜಪಯಜ್ಞ ಆಗಿದ್ದೇನೆ. ಬಹಳ ಪ್ರಾಮುಖ್ಯವಾದದ್ದು, ಎಲ್ಲ ಯಜ್ಞಗಳಿಗಿಂತ ಬಹಳ ಪ್ರಾಮುಖ್ಯವಾದದ್ದು ಜಪಯಜ್ಞ. ಜಪವನ್ನು ಮಾಡೋದು, ಅದು ನಾನೇ ಆಗಿದ್ದೇನೆ. ಇದನ್ನ ಯಾವಾಗಲೂ ಹೇಳೋದು ನನಗೆ, ಅದು ಬಹಳ ನೆನಪಿದೆ. ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂದ್ರೆ ಗುರುಗಳು ಏನ್ ಹೇಳ್ತಾ ಇದ್ರು? ಇಫ್ ಯು ಡೋಂಟ್ ಡೂ ಎನಿಥಿಂಗ್ ಸ್ಪಿರಿಚುವಲಿ, ಡೋಂಟ್ ಬಾದರ್. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ವೇದಾಂತ, ಡೋಂಟ್ ಬಾದರ್. If you don't know the mantras, don't bother. If you don't know method of worship, don't bother. For everything, he is very, very clear cut. You don't do anything other than do japa. That's all. Nothing else, he used to say. In the last days of his physical presence, always he used to tell me this point. Tell everyone, let them, whatever time, there is no time limit, there is no factor here. Any time they can sit and do. Don't look at your time. Whenever there is time, in 24 hours of a day, there is no shaucha, ashaucha here. No formalities. You need not think of having a bath. Or if you think that you are in ashaucha period, some death is there in the family, or some birth is there in the family, or some inauspicious days are there, all those things will not apply for japa. They may apply for other things, sir. Whether you are inside, outside, whether you are pure or impure, there is no problem. Sit and do japa. He used to always say, tell everyone, he used to tell me.
always in the last 3 to 6 months stay in the physical forum. How many times he has told me our Gurudev? ಎಲ್ಲರಿಗೂ ಹೇಳು ಅಂತಲೂ ಹೇಳ್ತಾ ಇದ್ರು ನನಗೆ. ನೀವು ನಂಬ್ತಿರೋ ಬಿಟ್ಟು ವೇದಗಳಲ್ಲಿ ಉಪನಿಷತ್ತಲ್ಲಿ ಬಂದಿರೋ ಪ್ರಮಾಣವನ್ನೇ ಗುರುಗಳು ಹೇಳ್ತಾ ಇದ್ದಿದ್ದು ಏನು, ಎಲ್ಲ ರೀತಿಯ ಯಾಗ ಯಜ್ಞ ಹೋಮ ಹವನ ಮಾಡ್ತಾರಲ್ಲಪ್ಪ, ಕರೆಕ್ಟ್ ಆಗಿ ಪುರೋಹಿತರನ್ನ ಕರೆಸಿ ಶ್ರದ್ಧೆಯಿಂದ ಮಡಿಯಿಂದ, ಅದು ಒಂದು ವಿಧ ಭಗವಂತನ ಒಲಿಸ್ಕೊಳ್ಳಕ್ಕೆ. ಅದಕ್ಕೆ 10 ಪಟ್ಟು 10 times more reward you get by simply doing one japa here. ಎಂತೆಂಥ ಯಜ್ಞಗಳು ಹೋಮಗಳು ದೇವತಾ ಪೂಜೆಗಳು ವ್ರತಗಳು ನಿಯಮಗಳನ್ನ ಮಾಡಕ್ಕೆ ಏನ್ ಬರುತ್ತಲ್ಲ ಫಲ, ಅದಕ್ಕೆ 10 ಪಟ್ಟು. ಆಮೇಲೆ another point, what is there already, what Acharya has said, Bhagavad Pada has said, our Gurudev has made it very clear. Second point, ಜಪದಲ್ಲಿ there are 3 types. 3 types are there in japa. 3 ವಿಧ ಇದೆ ಜಪ ಮಾಡೋದು ನೋಡಪ್ಪ. ಒಂದು ವಾಚಿಕ ಜಪ, ಒಂದು ಉಪಾಂಶು ಜಪ, ಮತ್ತೊಂದು ಮಾನಸಿಕ ಜಪ. ವಾಚಿಕ ಜಪ ಮೀನ್ಸ್ ಗಟ್ಟಿಯಾಗಿ ಹೇಳೋದು, ಧ್ವನಿ ಎತ್ತಿ ಹೇಳೋದು. ಈಗ ನಾವು ಮಾತಾಡ್ತಾ ಇದೀವಲ್ಲ ಹಾಗೆ ಗಟ್ಟಿಯಾಗಿ ಧ್ವನಿ ಎತ್ಬಿಟ್ಟು ಭಗವನ್ ನಾಮವನ್ನು ಉಚ್ಚಾರ ಮಾಡ್ತಾ ಹೋಗೋದು. ರಾಮ 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 ರಾಮ, ಇದು ಜಪವೇ. ಇದೇನಿದು ಪಕ್ಕದಲ್ಲಿ ಕೂತವ್ರಿಗೆ ಎಲ್ಲರೂ ಕೇಳತ್ತಲ್ಲ, ಇದು ವೈಖರಿ ಶಬ್ದದಲ್ಲಿ ಬರ್ತಾ ಇದೆಯಲ್ಲ, ಅದರಿಂದ ವೈಖರಿ ಜಪ ಅಥವಾ ವಾಚಿಕ ಜಪ, ಬೋತ್ ಆರ್ ಸೇಮ್. ವೆನ್ ಯು ಡೂ ಜಪ ವಿತ್ ದ ಸೌಂಡ್, when others can hear it, that is vaikhari or vachika japa. But when you do without emanating sound, only by lip movement, so that others cannot listen, hear what word you are saying, ಯಾರಿಗೂ ಕೇಳದ ಹಾಗೆ ತುಟಿಗಳನ್ನು ಮಾತ್ರ ಚಲನೆ ಮಾಡಿ ಹೇಳೋದು ಉಪಾಂಶು ಜಪ. ಮೂರನೇದು ಮಾನಸಿಕ ಜಪ. 3 ಜಪಗಳೇ, ಆದ್ರೆ ವೈಖರಿ ವಾಚಿಕ ಜಪಕ್ಕಿಂತ 100 ಪಟ್ಟು ಶ್ರೇಷ್ಠ ಉಪಾಂಶು. ಉಪಾಂಶು ಜಪ ಒಂದು ಪುನಶ್ಚರಣೆಗಿಂತ 1,00,000 ಪಟ್ಟು ಅದರ ವ್ಯಾಪ್ತಿ. ಆದರೆ ಅವ್ರ ಗುರುದೇವ್ ಯೂಸ್ ಟು ಸೇ, ಮಾನಸಿಕ ಜಪ, ಆಸ್ ಆಚಾರ್ಯ ಸೇಸ್, ಈಸ್ ನಾಟ್ ಪಾಸಿಬಲ್ ಬೈ ಯುವರ್ ವಿಲ್ಫುಲ್ ಫೋರ್ಸ್ ಡ್ಯೂರಿಂಗ್ ಸಾಧನಾ ಮಾರ್ಗದಲ್ಲಿ ಗುರುಪದೇಶದಂತೆ ನಾವು ಜಪ ಮಾಡಕ್ಕೆ ಹೊರಟಾಗ, ಇದು ಜಪ ಮತ್ತು ಧ್ಯಾನ ಎಲ್ಲವೂ ಅಜ್ಞಾನದಲ್ಲೇ ನಡೀತಾ ಇರೋದ್ರಿಂದ ಮಾನಸಿಕ ಜಪ ನಿಮಗೆ ಸಾಧ್ಯ ಇಲ್ಲ. ಅದು ಮುಂದುವರೆದ ಯೋಗಿಗಳಿಗೆ ಭಗವತ್ ಕೃಪೆಯಿಂದ ತಾನೇ ಆಗ್ತಕ್ಕಂಥದ್ದು ಮಾನಸಿಕ ಜಪ. ಅಲ್ಲಿವರೆಗೆ ನೀವೇನ್ ಮಾಡಬೇಕು, ನೀವು ಮಾಡಬೇಕಾಗಿದ್ದು ಉಪಾಂಶು ಜಪ ಒಂದೇ ಮಾಡಿ. ಉಪಾಂಶು ಜಪವನ್ನ ತುಟಿಗಳನ್ನ ಅಲ್ಲಾಡಿಸ್ಕೊಂಡು ಬೇರೆಯವರಿಗೆ ಕೇಳದ ಹಾಗೆ ಶಬ್ದವನ್ನು ಉಚ್ಚಾರ ಮಾಡಿ. ಇದು ನಮ್ಮ ಗುರುದೇವ್ ಹ್ಯಾಸ್ ವೆರಿ ವೆರಿ ಕ್ಲಿಯರ್ ಮೆನ್ಷನ್. ಅಂಡ್ ಹಿ ಯೂಸ್ ಟು ಸೇ ಆಲ್ವೇಸ್, remember, japa is the best yajna. Nothing else. Don't bother for anything else. Don't worry about anything else, that I have not done this, I have not done this, I have not done that, I have not done that. Japa, you can sit wherever you are there and do it. No time limit. ಸ್ನಾನ ಮಾಡಬೇಕು ಅಂತ ಇಲ್ಲ, ಅದಕ್ಕೆ ಮೈಲಿಗೆ ಆಯ್ತು ಅಂತ ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲ. ಅಶೌಚದಲ್ಲಿದ್ದೇನೆ, ಸೂತ್ಕ ಬಂದಿದೆ, ಏನು ಇಲ್ಲ, ಅದಕ್ಕೆ ಯಾವಾಗ ಬೇಕಾದ್ರೆ ಮಾಡಿ ಜಪ, ಕೂತ್ಕೊಂಡು ಮಾಡಿ. ಗುರುಗಳು ಯಾವಾಗ ಈ ಮಾತನ್ನ ಒತ್ತಿ ಹೇಳ್ತಾ ಇದ್ರು. ವಿ ಸಮಟೈಮ್ಸ್ ಫಾರ್ಗೆಟ್, ಸೊ ವಿ ಹ್ಯಾವ್ ಟು ರಿಮೆಂಬರ್. ಗುರುಗಳು ಹೇಳಿದ್ದನ್ನು ಅವಾಗ ನೆನೆಸ್ಕೊಳ್ಳೋದು ಯಾಕೆ ಅಂದ್ರೆ ನಾವು ಮರ್ತೋಗೋದು ಬೇಡ ಅಂತ. ಜಪ ಬಹಳ ಸುಂದರವಾದ ವಿಶ್ಲೇಷಣೆ ಗುರುಗಳು ಕೊಟ್ಟಿದ್ದಾರೆ. ನಾವು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು, ಮತ್ತೊಬ್ಬರಿಗೆ ಹೇಳಬೇಕು. ಜಪ ಮೀನ್ಸ್ ವಾಟ್, ವೈ ಇಟ್ ಈಸ್ ಇಂಪಾರ್ಟೆಂಟ್, ವಾಟ್ ಈಸ್, ಹೌ ಡು ವಿ ಡಿಫೈನ್ ಜಪ? ವಿ ಡೋಂಟ್ ನೋ ಹೌ ಟು ಡಿಫೈನ್ ಜಪ. ರಿಮೆಂಬರ್ ದೀಸ್ ಥಿಂಗ್ಸ್, ವಾಟ್ ಗುರುದೇವ್ ಸೇಸ್. ಗುರುದೇವರು ಏನ್ ಹೇಳಿದ್ದಾರೆ ನಾವು ಯಾವಾಗಲೂ ಇಲ್ಲಿ ಇಟ್ಕೊಳ್ಬೇಕ್ರಿ. ಜಪ ಹೌ ಕ್ಯಾನ್ ವಿ ಡಿಫೈನ್ ಅನ್ನೋದಕ್ಕೆ ಅವ್ರ ಗುರುದೇವ್ ಸೇಸ್, ಜಪ ಜನ್ಮನಾಶಕ, ಪಾಪನಾಶಕ ಅಥವಾ ಪಾಪ ವಿಚ್ಛೇದಕ. ಜನ್ಮನಾಶಕ, ಪಾಪ ವಿಚ್ಛೇದಕ, ಅಥವಾ ಸಿಂಪಲ್ ಆಗಿ ಪಾಪನಾಶಕ, ಜನ್ಮನಾಶಕ. ಸೊ ದೇರ್ ಇಸ್ ನೋ ರೀಬರ್ತ್. ಇಟ್ ವಿಲ್ ಡಿಸ್ಟ್ರಾಯ್ ಯುವರ್ ಲೈಫ್ ಅಂದ್ರೆ ಏನರ್ಥ? ಇಟ್ ವಿಲ್ ಡಿಸ್ಟ್ರಾಯ್ ಯುವರ್ ಬರ್ತ್ ಅಂದ್ರೆ ದೇರ್ ಇಸ್ ನೋ ರೀಬರ್ತ್ ಅಂತ ಅರ್ಥ. ಇಟ್ ವಿಲ್ ಡಿಸ್ಟ್ರಾಯ್ ಅವರ್ ಸಿನ್ಸ್. ಬಹಳ ಯೂಸ್ ಟು ಆಲ್ವೇಸ್ ರಿಮೆಂಬರ್ ದಿಸ್ ಅಂಡ್ ಸೇ, Yajnanam japa yajnosmi. So among all types of sacrifices, the best type japa, I am that japa one. So there is no time limit. Or tomorrow you can sit for 15 minutes. The more you sit and do, there is no time gap or time limit. The more we do, more. Papanashaka, all our previous birth, all the sins which are about to yield the rewards in this birth or future birth, they are nullified, destroyed. ನಮ್ಮ ಸಂಚಿತ ಕರ್ಮಗಳಿದೆಯಲ್ಲ,
ಪ್ರತಿ ಸಲ ಜಪದಲ್ಲಿ ಕೂತಾಗ ಆ ಕರ್ಮಗಳ ರಾಶಿ ಕರಗ್ತಾ ಹೋಗುತ್ತೆ. ಗುರುಗಳು ಹೇಳಿದ ಮಾತಿದೆ. ಸಂಚಿತ ಕರ್ಮಗಳು ಪೂರ್ತಿ ಕರಗೋಯ್ತು ಅಂದ್ರೆ ಅರ್ಥ ಏನಪ್ಪಾ ಗೊತ್ತಾ ಅಂತ ಕೇಳಿದ್ರು. ಆಲ್ ದ ಪ್ರೀವಿಯಸ್ ಬರ್ತ್ ಕರ್ಮ ರಾಶೀಸ್ ದೇ ಆರ್ ಸ್ಟೋರ್ಡ್, ಕ್ಯಾರಿಡ್ ಓವರ್. ಇಫ್ ಎವ್ರಿಥಿಂಗ್ ಇಸ್ ಬರ್nt, ವಾಟ್ ಹ್ಯಾಪನ್ಸ್? ದಟ್ ಮೀನ್ಸ್ ದೇರ್ ಇಸ್ ನೋ ಮೋರ್ ಲೆಫ್ಟ್. ಸೊ ಯು ಆರ್ ನಾಟ್ ಬಾರ್ನ್ ಅಗೈನ್, ಯು ಎಸ್ಕೇಪ್. ನಿನ್ನ ಎಲ್ಲಾ ಕರ್ಮಗಳು ಈಗಲೇ ಮುಗಿದೋಗ್ಬಿಟ್ರೆ, ಹಳೆ ಕರ್ಮಗಳ ರಾಶಿ ಸುಟ್ಟೋಗ್ಬಿಟ್ರೆ, ನೀನು ಮತ್ತೆ ಮುಂದೆ ಹುಟ್ಟೋ ಪ್ರಶ್ನೆನೇ ಇಲ್ಲ. ನಿನಗೆ ಮತ್ತೆ ಪುನರ್ಜನ್ಮವೇ ಇಲ್ಲ. ಈ ಜನ್ಮದಲ್ಲೇ ನೀನು ಮುಕ್ತ ಆಗ್ಬಿಡ್ತೀಯ ಅಂತ ಗುರುಗಳು ಹೇಳ್ತಾರೆ. ಸುಲಭ ಸಾಧ್ಯವಾದಂತ, ಎಲ್ಲರೂ ಮಾಡಬಹುದಾದಂತಹ, ಯಾವ ತೊಂದರೆ ಇಲ್ಲದೆ ಮಾಡುವಂತಹದ್ದು ಜಪಯಜ್ಞ ಅಂತ ಹೇಳಿ. ಇಲ್ಲಿ ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ವರ್ಣ ಭೇದ ಇಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ಮಹರ್ಷೀಣಾಂ ಭೃಗು ಅಹಂ, ಮಹರ್ಷಿಗಳಲ್ಲಿ ಭೃಗು ನಾನೇ. ಭೃಗುವನ್ನು ಬಹಳ ಮುಖ್ಯವಾದ ಮಹರ್ಷಿ ಅಂತ ಲೆಕ್ಕ. ಎಲ್ಲ ಮಹರ್ಷಿಗಳು ಮುಖ್ಯರೇ, ಆದ್ರೆ ಭೃಗುಗೆ ಬಹಳ ವಿಶೇಷವಾದ, ಭೃಗುಗೆ ಬಹಳ ವಿಶೇಷವಾದ ಸ್ಥಾನ ಇದೆ. ಯಾಕೆಂದ್ರೆ ಯೋಗ ನಿದ್ರೆಯಲ್ಲಿ ಪ್ರತಿ ಕಲ್ಪದ ಕೊನೆಯಲ್ಲಿ ಭಗವಂತ ಮಲಗಿದಾಗ ಸಿಂಬಾಲಿಸಮ್, ಕ್ರಿಯೇಷನ್ ಹ್ಯಾಸ್ ಟು ಸ್ಟಾರ್ಟ್. ಹೌ ಭೃಗು ಮಹರ್ಷಿ ಇಸ್ ಇಂಪೆಟಸ್ ಇನ್ ಸಿಂಬಾಲಿಕ್ ವೇ. ದಿ ಯೋಗ ನಿದ್ರೆಯಲ್ಲಿ ಶೇಷಶಯನನಾಗಿ ಕ್ಷೀರಸಾಗರದಲ್ಲಿ ಮಲಗಿರ್ತಕ್ಕಂತಹ ವಿಷ್ಣು ಪರಮಾತ್ಮನನ್ನ ಮುಂದಿನ ಸೃಷ್ಟಿಗೆ ಎಬ್ಬಿಸ್ಲಿಕ್ಕೆ ಭೃಗು ಮಹರ್ಷಿ ಬಂದು ಸುಪ್ರಭಾತವನ್ನು ಹೇಳ್ತಾನೆ. ಆಗ ಕೃಷ್ಣ, ವಿಷ್ಣು ಪರಮಾತ್ಮ ಕಣ್ಣು ತೆರೆದು ನೋಡ್ತಾನೆ. ಅಲ್ಲಿಂದ ಮುಂದಿನ ಸೃಷ್ಟಿ ಪ್ರಾರಂಭ. ಭೃಗು ಮಹರ್ಷಿ ಇಸ್ ವೈ ಇಂಪಾರ್ಟೆಂಟ್ ಅಮಾಂಗ್ ಆಲ್ ಮಹರ್ಷಿಸ್. ಹಿ ಈಸ್ ದಿ ಫಸ್ಟ್ ಸ್ಟಾರ್ಟಿಂಗ್ ಇಂಪಟಸ್ ಫಾರ್ ದ ನೆಕ್ಸ್ಟ್ ಡೇ ಕ್ರಿಯೇಷನ್. ಐ ಆಮ್ ದ ಭೃಗು. ಎಲ್ಲ ಮಹರ್ಷಿಗಳಲ್ಲಿ ಎಲ್ಲರೂ ಮುಖ್ಯರೇ, ಭೃಗು ನಾನೇ ಆಗಿದ್ದೇನಪ್ಪ. ಬಹಳ ಮುಖ್ಯವಾದ ಎಷ್ಟೋ ಇದ್ದಾರೆ, ಮುಖ್ಯವಾದ ಮಹರ್ಷಿಗಳು ಯಾರು ಅಂತ ಗೊತ್ತಾಗ್ಬೇಕಲ್ಲ ಕೆಲವು. ಅದನ್ನ ನಾವು ಹೆಸರು ಅತ್ರಿ, ಮರೀಚಿ, ಅಂಗೀರಸ, ಪುಲಹ, ಕೃತು, ದಕ್ಷ, ಮನು, ವಸಿಷ್ಠ, ಪುಲಸ್ತ್ಯ, 11 ಜನ ಬಹಳ ಮುಖ್ಯವಾದ ಮಹರ್ಷಿಗಳು. 11 ಜನ ಮುಖ್ಯ ಆಗಿದ್ದಾರೆ. ಭೃಗು, ಅತ್ರಿ, ಮರೀಚಿ, ಅಂಗೀರಸ, ಪುಲಹ, ಕ್ರತು, ದಕ್ಷ, ಮನು, ವಸಿಷ್ಠ, ಪುಲಸ್ತ್ಯ, ಇವರೆಲ್ಲ ಮಹರ್ಷಿಗಳು. ಎಕ್ಸೆಪ್ಟ್ ಮನು, ಆಲ್ ದ 10 including Bhrigu Maharshi, they are given the task of continuing the creation. ಪ್ರಜೆಗಳ ಸಂತತಿಯನ್ನ, ಜೀವಕೋಟಿಗಳ ಸಂತತಿಯನ್ನ, ಜೀವರಾಶಿಗಳನ್ನ ಹುಟ್ಟಿಸೋದಕ್ಕೆ, ಪ್ರಜೆಗಳ ಉತ್ಪತ್ತಿಗೆ ಅವರಿಗೆ ಮುಖ್ಯವಾದ ಆದೇಶ ಸೃಷ್ಟಿ ಆರಂಭದಲ್ಲಿ ಮನು ಒಬ್ಬನನ್ನು ಬಿಟ್ಟು ಉಳಿದೆಲ್ಲ ಮಹರ್ಷಿಗಳು ಪ್ರಜಾಕಾರಕರು. ಯಾಕೆಂದ್ರೆ ಸೃಷ್ಟಿ ಮುಂದುವರಿಬೇಕಲ್ಲ, ದಿ ಕ್ರಿಯೇಷನ್ ಹ್ಯಾಸ್ ಟು ಕಂಟಿನ್ಯೂ. Manasaputras refused for creation. Again, Brahma has to create. So these Maharshis were created along with other Maharshis. Giram asmi ekam aksharam. Giram, see the word. Giram means Giram asmi ekam aksharam asmi Giram. Among the communicable ವಾಣಿಗಳಲ್ಲಿ, ಮಾತುಗಳಲ್ಲಿ ನಾನು ಏಕಾಕ್ಷರವಾಗಿದ್ದೇನಪ್ಪ ಅರ್ಜುನ ಅಂದ್ರೆ ಮತ್ತೆ ಭಗವಂತ ಅದನ್ನೇ ಹೇಳ್ತಾ ಇದ್ದಾನೆ. ಓಂ ಪ್ರಣವದ ಮಹತ್ವದ ಬಗ್ಗೆ ಎಲ್ಲ ವಾಣಿಗಳಲ್ಲಿ ವೈಖರಿ ಶಬ್ದದಲ್ಲಿ ಓಂಕಾರ ಅನ್ನೋ ಶಬ್ದ ಇದೆಯಲ್ಲ, ಪ್ರಣವಾಚಕ, ಅದು ನಾನೇ ಆಗಿದ್ದೇನೆ. ಯಾಕಂದ್ರೆ ಸೃಷ್ಟಿ ಆರಂಭದಲ್ಲೇ ಬಂದಿರತಕ್ಕಂಥದ್ದು ಓಂಕಾರ. ಅದನ್ನ ಶಬ್ದ ಬ್ರಹ್ಮ ಅಂತ ಹೇಳ್ತೇವೆ, ಪ್ರಣವ ಅಂತ ಹೇಳ್ತೇವೆ. ಅದು ನಾನೇ ಆಗಿದ್ದೇನೆ. ಓಂಕಾರವು ನಾನೇ ಆಗಿದ್ದೇನೆ. ಸ್ಥಾವರಾಣಂ ಹಿಮಾಲಯ. ಕಣ್ಣಿಗೆ ಕಾಣ್ತಕ್ಕಂಥ ಉದಾಹರಣೆ ಕೊಡ್ತಾ ಇದ್ದೇನೆ ಭಗವಂತ. ನಿಮಗೆ ಕಣ್ಣಿಗೆ ಕಾಣ್ತಕ್ಕಂತಹ ಆರ್ಯಾವರ್ತದಲ್ಲಿ ಆಗಿನ ಕಾಲಕ್ಕೆ ಬಹಳ ಪ್ರಸಿದ್ಧವಾಗಿತ್ತು, ಈಗಲೂ ಪ್ರಸಿದ್ಧವಾಗಿದೆ. ಯಾವುದು? ಎಲ್ಲ ಪರ್ವತಗಳಿಗಿಂತ ಬಹಳ ಅಗಲವಾಗಿ ವಿಶಾಲವಾಗಿ ಹರಡಿರ್ತಕ್ಕಂಥದ್ದು ಅಂದ್ರೆ ಹಿಮಾಲಯ. ಹಿಂದೂ ಕುಶ್ ರೇಂಜ್ ಇಂದ ಅಸ್ಸಾಂ, ಅರುಣಾಚಲ್ ಪ್ರದೇಶವರೆಗೆ more than nearly 2000 miles it is covering the whole country. So among all the mountains, I am that Himalaya, because we know that Mount Everest is the tallest peak in the world. ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೇವೆ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ